ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು ಒಂದು ಸ್ಪೆಷಲ್ ಪ್ರಾಬ್ಲಮ್ ನೋಡೋಣ. ಭಾಳ ಜನ ವಾಟ್ಸಪ್ನಲ್ಲಿ ಈ ಒಂದು ಪ್ರಾಬ್ಲಮ್ ಕಳಿಸ್ತಾ ಇದ್ದಾರೆ, ಯಾಕಂದರೆ ಮಾಡೆಲ್ ಪೇಪರ್ಸಲ್ಲಿ ಬಂದಿರುವಂಥ ಪ್ರಶ್ನೆ ಇದು. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸ್ಟೆಪ್ ವೈಸ್ ಆಗಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಇದನ್ನು ಸ್ಟೆಪ್ ವೈಸ್ ಯಾವ ರೀತಿ ನಿಮಗೆ ಪರೀಕ್ಷೆಯಲ್ಲಿ ಅಂದರೆ ಸ್ಕೀಮ್ ಆಫ್ ಎವಲ್ಯೂಷನ್ ಪ್ರಕಾರ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ಕರೆಕ್ಟಾಗಿ ವಾಚ್ ಮಾಡಿ, ಈಸಿಲಿ ಅರ್ಥ ಆಗುತ್ತೆ. ಬೇಸಿಕ್ ಸಾಸ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಲೆಟ್ಸ್ ಸಿ ದಿಸ್ ಫಸ್ಟ್. ಸೊ ಮೊದಲು ಬರ್ಕೊಳ್ತಾ ಇದ್ದೀನಿ, y ಈಕ್ವಲ್ ಟು e ಪವರ್ ಆಫ್ a ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಇದನ್ನು 1 ಅಂತ ತೆಗೆದುಕೊಳ್ಳೋಣ. y ಈಕ್ವಲ್ ಟು e ಪವರ್ ಆಫ್ a ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಅದನ್ನು ಮೊದಲು ಬರ್ಕೊಂಡಿದ್ದೇನೆ. ಓಕೆ, ಅದಕ್ಕೆ ಇಕ್ವೇಷನ್ ನಂಬರ್ 1 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ನಾವು ಡೂ ದ ಡಿಫ್ರೆನ್ಷಿಯೇಷನ್ ದಿಸ್ ವಿತ್ ರೆಸ್ಪೆಕ್ಟ್ ಎಕ್ಸ್. ಕಂಪಲ್ಸರಿ ಬರೀಲೇಬೇಕಾಗುತ್ತೆ, ಭಾಳ ಜನ ಬರೆಯೋದಿಲ್ಲ, ಮಾರ್ಕ್ಸ್ ಸಿಗೋದಿಲ್ಲ ನೋಡಿ. ಸೊ ಇಲ್ಲಿ ಕಂಪಲ್ಸರಿ ಮೆನ್ಷನ್ ಮಾಡಬೇಕಾಗುತ್ತೆ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಓಕೆ, y ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಇಲ್ಲಿ ಬರಿತಾ ಇದ್ದೀನಿ, dy ಬೈ ಡಿ ಎಕ್ಸ್. ಇದೇನಾಗುತ್ತೆ ಆ್ಯಸ್ ಇಟ್ ಈಸ್ ಇರುತ್ತೆ, a ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಮತ್ತು ನ್ಯೂಮರೇಟರಲ್ಲಿರೋದನ್ನ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗತ್ತೆ. a ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಏನಾಗುತ್ತೆ, a ವಾಟ್ ಈಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಡಿವೈಡಿಂಗ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಬೇಸಿಕ್ ಹೇಳ್ತಾ ಇದ್ದೀನಿ, ಸ್ವಲ್ಪ ನೋಡಿ. ಇ ಪವರ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನಿಮಗೆ ಇ ಪವರ್ ಆಫ್ ಎಕ್ಸೇ ಬರುತ್ತೆ. ಫೈನ್. ಅದೇ ರೀತಿ ಒಂದು ವೇಳೆ ನೀವು ಇ ಪವರ್ ಆಫ್ ಇಲ್ಲಿ ಮೇಲ್ಗಡೆ ಏನೇ ಇರಲಿ, ಫಾರ್ ಎಕ್ಸಾಂಪಲ್ 2x ಇದ್ದರೆ ಇದರ ಡಿಫ್ರೆನ್ಷಿಯೇಷನ್ ಸೇಮೇ ಬರುತ್ತೆ. ಆದರೆ ಪವರ್ನಲ್ಲಿ ಏನೇ ಇರುತ್ತೋ ಅದಕ್ಕೆ ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗುತ್ತೆ. 2x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 2 ಆಗುತ್ತೆ. ಒಂದು ವೇಳೆ ಇ ಪವರ್ ಆಫ್ ಇಲ್ಲಿ ನೋಡಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಇದ್ದಾರೆ, ಸಪೋಸ್ 3, ಇದು ಸೇಮೇ ಬರೀಬೇಕು ಒಂದು ಸಲ, 3 ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಮತ್ತು ಈ ಒಂದು ಪವರ್ನಲ್ಲಿರುವಂಥದ್ದಕ್ಕೆ ಮತ್ತೊಂದು ಸಲ ಡಿಫ್ರೆನ್ಷಿಯೇಷನ್ ಅಂದರೆ ಅವಾಗ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗತ್ತೆ. ಸೊ 3 ಆಸ್ ಇಟ್ ಈಸ್ ಇರುತ್ತೆ. ವಾಟ್ ಇಸ್ ದ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡಿಂಗ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈ ರೀತಿ ಮಾಡಬೇಕು. ಓಕೆ, ನಾವು ಇ ಪವರ್ ಆಫ್ ಎ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಆಸ್ ಇಟ್ ಈಸ್ ಪವರ್ನಲ್ಲಿರೋದನ್ನ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗುತ್ತೆ. ಎ ಆಸ್ ಇಟ್ ಈಸ್ ವಾಟ್ ಈಸ್ ದ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 1 ಡಿವೈಡಿಂಗ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಡಿವೈಡಿಂಗ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. 1 ಇಂಟು ಎ ಏನೇ ಆಗುತ್ತೆ ಅದಕ್ಕೆ ಬರೀತಾ ಇಲ್ಲ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ ಈ ರೀತಿ. ಫೈನ್. ಸೊ ಈಗ ನೆಕ್ಸ್ಟ್ ನೋಡಿ, ಈಗ ನಾವೇನು ಮಾಡೋಣ, ಒಂದು ವೇಳೆ ನೀವು ಇಲ್ಲಿವರೆಗೂ ಮಾಡಿದರೆ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಅಲರ್ಟ್ ಆಗುತ್ತೆ ಡೆಫಿನೆಟ್ಲಿ. ಸ್ವಲ್ಪ ಸಿಂಪ್ಲಿಫೈ ಮಾಡೋಣ ನೋಡಿ. ಇಲ್ಲಿ dy ಬೈ ಡಿ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಇದನ್ನು ಬರ್ಕೊಳ್ತಾ ಇದ್ದೀನಿ. ಇ ಪವರ್ ಇಲ್ಲಿ ಒಂದು ಕೆಲಸ ಮಾಡ್ಬೋದು ನಾವು, ಇ ಪವರ್ ಆಫ್ ಎ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಇ ಪವರ್ ಆಫ್ ಎ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ y ಆಗುತ್ತೆ. ರೈಟ್, ಇ ಪವರ್ ಆಫ್ ಎ ಕಾಸ್ ಆಫ್ ಎಕ್ಸ್ ಇಕ್ವಲ್ ಟು y ಆಗುತ್ತೆ. ಅದನ್ನು ಈಗ ಬರೀಬೋದು ಇಲ್ಲಿ y ಅಂತ. ರೈಟ್, ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಅಂತ ಬರಿತಾ ಇದ್ದೀನಿ. ಇದ್ರ ಬದಲಿ ನಾನು ಇದೇನಿದೆಯಲ್ಲ ಇದ್ರ ಬದಲಿ ನಾನು ಏನು ಬರಿತಾ ಇದ್ದೀನಿ, y ಅಂತ ಬರಿತಾ ಇದ್ದೀನಿ. ಆ್ಯಂಡ್ ರಿಮೈನಿಂಗ್ ಆ್ಯಸ್ ಇಟ್ ಇಸ್ ಪ್ಲಸ್ ಇಂಟು ಮೈನಸ್ ಮೈನಸ್ y a ಡಿವೈಡಿಂಗ್ ಮೇನಿದೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ರೀಸನ್ ಸಹ ಬರಿತಾ ಇದ್ದೀನಿ, ಏಕಪ್ಪ ಅಂತಂದರೆ ಫ್ರಮ್ 1 ಅಂತ. ರೀಸನ್ ಈಸ್ ವೆರಿ ಗುಡ್. ನೀವು ಬರೆದ್ರೆ ಒಳ್ಳೆ ರಿಪ್ರೆಸೆಂಟೇಷನ್ ಅನ್ಬೋದು. ಏನೇ ಬರೆದ್ರೂ ಸಹ ಅದಕ್ಕೆ ರೀಸನ್ ಬರೆದ್ರೆ ಭಾಳ ಉತ್ತಮ ಆಗಿರುವಂಥದ್ದು ನೋಡಿ. ಫೈನ್, ಫ್ರಮ್ 1 ಇ ಪವರ್ ಆಫ್ ಎ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ ಟು y ಅಂತ ಇಲ್ಲಿ ನಾನು ಇಟ್ಟಿದ್ದೇನೆ. ಫೈನ್. ನೆಕ್ಸ್ಟ್ ಸ್ಟೆಪ್ ನೋಡಿ, ಇದನ್ನು ಈ ಸೈಡ್ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್ dy ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ y a ಅಂತ ಇದೆ. ಫೈನ್. ಇಲ್ಲಿವರೆಗೂ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಅಲರ್ಟ್ ಆಗುತ್ತೆ. ಫೈನ್, ಅಲ್ಲಿವರೆಗೂ. ಆಮೇಲೆ ಏನು ಮಾಡಬೇಕು ಅಂತಂದರೆ ಸ್ಕ್ವಾರಿಂಗ್ ಬೋತ್ ಸೈಡ್ಸ್ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ ಪ್ರೂವ್ ದಟ್ನಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಲ್ಲ. ಆ ರೂಟ್ನ ತೆಗಿಬೇಕಂದ್ರೆ ಎರಡು ಕಡೆಯಿಂದ ಸ್ಕ್ವೇರ್ ಮಾಡೋಣ. ದಟ್ ವಿಲ್ ಬಿ ದ ಈಸಿ. ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ ಅವಾಗ. ಸ್ಕ್ವಾರಿಂಗ್ ಬೋತ್ ಸೈಡ್ಸ್ ನೋಡಿ, ಇದಕ್ಕೆ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಸ್ಕ್ವೇರ್ ಮಾಡೋಣ. dy ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇದಕ್ಕೆ ಸ್ಕ್ವೇರ್ ಮಾಡಬೇಕಾಗತ್ತೆ, ಮೈನಸ್ y a ಸ್ಕ್ವೇರ್. ಫೈನ್. ಸೊ ಈಗ ಇದು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಹಿಯರ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದೇನಾಗುತ್ತೆ dy ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಇಸ್ dy ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಮತ್ತು ಇಲ್ಲಿ ಮೈನಸ್ ಇದೆ, ಮೇಲೆ ಸ್ಕ್ವೇರ್ ಮಾಡಿದ್ರೆ ಆಟೋಮೆಟಿಕ್ಲಿ ಪ್ಲಸ್ ಆಗುತ್ತೆ. ಪ್ಲಸ್ ಐ ಕ್ಯಾನ್ ರೈಟ್ ಹಿಯರ್ y ಸ್ಕ್ವೇರ್ a ಸ್ಕ್ವೇರ್ ಅಂತ ನಾವಿಲ್ಲಿ ಬರಿಬೋದು. ಡನ್. ನಾ ಯಾವಾಗ ನೀವು ಸ್ಕ್ವಾರಿಂಗ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡ್ತಿರೋ ರೈಟ್, ಅಲ್ಲಿವರೆಗೂ ನಿಮಗೆ ಮತ್ತೊಂದು ಮಾರ್ಕ್ಸ್ ಅಲರ್ಟ್ ಆಗುತ್ತೆ. ಇಲ್ಲಿವರೆಗೂ ಯು ವಿಲ್ ಗೆಟ್ 1 more ಮಾರ್ಕ್ಸ್ ಇಯರ್, 3 ಮಾರ್ಕ್ಸ್ ಆಯಿತು. ಈಗ
ಅಗೇನ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಕಂಪಲ್ಸರಿ ನೀವು ಏನು ಮಾಡ್ತಾ ಇದ್ರು ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಏನು ಮಾಡ್ತಾರೆ ಮೆನ್ಷನ್ ಮಾಡಲೇಬೇಕು. ಭಾಳ ಜನ ಯೂಸಲಿ ಮಾಡೋದಿಲ್ಲ, ಮಾಡಲೇಬೇಕು, ಬರೀಲೇಬೇಕು. ನಾವು ಹೇಳಿದ್ದೀನಿ ಒಂದು ವೇಳೆ ನೀವು ಬರೀದಿದ್ರೆ ಯಾವಾಗ ರಿವ್ಯೂವರ್ ಹತ್ರ ಹೋಗುತ್ತೆ ನಿಮ್ಮ ಆನ್ಸರ್ ಶೀಟ್ 90+ ತೊಗೊಂಡಾಗ ಹೋಗುತ್ತೆ, ಆ ಸಂದರ್ಭದಲ್ಲಿ ಮಾರ್ಕ್ಸ್ ರಿಡಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಗೇನ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಎಕ್ಸ್, ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋಣ. ಪ್ರಾಡಕ್ಟ್ ರೂಲ್ ಏನಿರುತ್ತೆ, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ದಿಸ್ dy by dx ಹೋಲ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 2 dy by dx ಆ್ಯಂಡ್ d ಸ್ಕ್ವೇರ್ y by dx ಸ್ಕ್ವೇರ್ ಆಗುತ್ತೆ. ನಿಮ್ಮದೆಲ್ಲ ಕಂಪೋಸಿಟ್ ಫಂಕ್ಷನ್ ಬಂದರೆ ಗುಡ್, ಇಲ್ಲಪ್ಪ ಅಂತ ನೆನ್ಪಿಟ್ಕೊಳ್ಳಿ dy by dx ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ, ಡಿಫ್ರೆನ್ಷಿಯೇಷನ್ ಮಾಡಿ 2 dy by dx ಅಗೇನ್ dy by dx ಡಿಫ್ರೆನ್ಷಿಯೇಷನ್ d ಸ್ಕ್ವೇರ್ y by dx ಸ್ಕ್ವೇರ್ ಆಗುತ್ತೆ. ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಡಿಫರೆನ್ಸ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಆಸ್ ಇಟ್ ಈಸ್. ಓಕೆ, ಆ್ಯಂಡ್ ಡೂ ದ ಡಿಫ್ರೆನ್ಷಿಯೇಷನ್ ಆಫ್ ದಿಸ್. ಏನಾಗುತ್ತದು, 1 ಅಂದರೆ 0 ಆಗುತ್ತೆ, -x ಸ್ಕ್ವೇರ್ ಬಿ -2x ಬರಿತಾ ಇದ್ರೆ ಬಿಡಿ ಪೂರ್ತಿ 2x ಅಂತ ಆಗುತ್ತೆ. ಓಕೆ, ಇದರ ಡಿಫ್ರೆನ್ಷಿಯೇಷನ್ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿವರೆಗೂ. ಆಮೇಲೆ a ಸ್ಕ್ವೇರ್ ಇಸ್ ಅ ಕಾನ್ಸ್ಟೆಂಟ್, ಜಸ್ಟ್ ಕೀಪ್ ಆಸ್ ಇಟ್ ಈಸ್. ವಾಟ್ ಈಸ್ y ಸ್ಕ್ವೇರ್ ಡಿಫ್ರೆನ್ಷಿಯೇಷನ್, y ಸ್ಕ್ವೇರ್ ಹೆಂಗೆ x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ಆಗುತ್ತೋ ಅದೇ ರೀತಿ y ಸ್ಕ್ವೇರ್ ಸಹ 2y ಆಗುತ್ತೆ. ಬಟ್ ವಿ ಆರ್ ಡೂಯಿಂಗ್ ವಿತ್ ರೆಸ್ಪೆಕ್ಟ್ x ಇಯರ್, ಇಲ್ಲಿ y ಇದೆ, ಸೊ ಅದಕ್ಕೆ ನಾನು ಇಲ್ಲೇನು ಬರಿಬೇಕಾಗುತ್ತೆ, dy by dx ಅಂತ ಬರಿಬೇಕಾಗುತ್ತೆ. ನೀವು ಯಾವಾಗ ಡಿಫ್ರೆನ್ಷಿಯೇಷನ್ ಮಾಡ್ತಿರೋ ಅಗೇನ್ ಯು ವಿಲ್ ಗೆಟ್ 1 ಮಾರ್ಕ್ಸ್ ಇಯರ್. ನೋಡಿ 1 ಮಾರ್ಕ್ಸ್, 2 ಮಾರ್ಕ್ಸ್, ಸ್ಕ್ವೇರಿಂಗ್ ಆ್ಯಂಡ್ ಸಿಂಪ್ಲಿಫಿಕೇಷನ್ ಇಲ್ಲಿವರೆಗೂ ಮಾಡಿದ್ರೆ 1 ಮಾರ್ಕ್ಸ್ ಬರುತ್ತೆ 3. ಆ್ಯಂಡ್ ಇಫ್ ಯು ಡೂ ದ ಡಿಫ್ರೆನ್ಷಿಯೇಷನ್ ಪ್ರಾಪರ್ಲಿ ಯು ವಿಲ್ ಗೆಟ್ 1 more ಮಾರ್ಕ್ಸ್, 4 ಮಾರ್ಕ್ಸ್ ಆಯಿತು. ಲಾಸ್ಟ್ ಯಾವ ರೀತಿ ಮಾಡಬೇಕು ಸ್ಟೆಪ್ ಅಂದರೆ, ಇಟ್ ಡಿಪೆಂಡ್ಸ್ ಆನ್ ದ ಪ್ರೂವ್ ದ್ಯಾಟ್. ಏನಿದೆ ನೋಡಿ, ನೋಡ್ಬೋದು ಇಲ್ಲಿ, ಚೆಕ್ ಮಾಡಿ. ಐ ವಾಂಟ್ a ಸ್ಕ್ವೇರ್ y, ನಮ್ಮ ಹತ್ರ a ಸ್ಕ್ವೇರ್ y ಅಂತ ಕಡೋದ್ರೆ ಮೈನಸ್ ಆಗುತ್ತದು. a ಸ್ಕ್ವೇರ್ y, ಐ ಡೋಂಟ್ ವಾಂಟ್ ದಿಸ್ 2, ಐ ಡೋಂಟ್ ವಾಂಟ್ ದಿಸ್ 2 dy ಮೀನ್ಸ್ dy by dx. ನಮಗೆ a ಸ್ಕ್ವೇರ್ y ಮಾತ್ರ ಬೇಕು, a ಸ್ಕ್ವೇರ್ y ಮಾತ್ರ ಬೇಕು, 2 dy by dx ಬೇಕಾಗಿಲ್ಲ, ರೈಟ್? ಅದಕ್ಕೆ ನಾನೇನು ಮಾಡ್ತೀನಿ, ಡಿವೈಡಿಂಗ್ ಬೋತ್ ಸೈಡ್ ಬೈ 2 dy by dx, ಡಿವೈಡಿಂಗ್ ಬೈ 2 dy by dx. ನೋಡಿ 1 - x ಸ್ಕ್ವೇರ್ 2 ಮೊದಲು ಬರ್ಕೋತೀನಿ, ಅದ್ರ ಪ್ರಕಾರ ಮಾಡ್ಕೋಬೋದು ನಾವು. ಏನಿದೆ 2 dy by dx ಏನಿದೆ ಬರ್ಕೊಳ್ಳೋಣ. ಮೊದಲು ಇದು ಬರ್ಕೊಂಡಿದ್ದೀನಿ, 2 ಆ್ಯಸ್ ಇಟ್ ಈಸ್, dy by dx ಆಸ್ ಇಟ್ ಈಸ್, ಡಬಲ್ ಡಿಫ್ರೆನ್ಷಿಯೇಷನ್ ಆಸ್ ಇಟ್ ಈಸ್, ಪ್ಲಸ್ ಇನ್ನೊಂದು ಸಲ ಸೇಮ್ ಬರ್ಕೊಳ್ತಾ ಇದ್ದೀನಿ dy by dx ಹೋಲ್ ಸ್ಕ್ವೇರ್. ನಾವು 0 ಬಿಟ್ಬಿಡಿ, -2x ಅಂತಿದೆ, ಕ್ಯಾನ್ ಐ ರೈಟ್ ಇಯರ್, ಅಂದರೆ ಪ್ಲಸ್ ಇಂಟು ಮೈನಸ್, ಕ್ಯಾನ್ ಐ ರೈಟ್ ಮೈನಸ್ ಇಯರ್, ಪ್ಲಸ್ ಇಂಟು ಮೈನಸ್ ಏನು ಉಳಿತಲ್ಲಿ 2x ಉಳಿದಿರುತ್ತೆ, ಈಕ್ವಲ್ ಟು ಇದಕ್ಕೆ ನಾನು ಈ ರೀತಿ ಬರ್ತೀನಿ 2 a ಸ್ಕ್ವೇರ್ y dy by dx. ಅದೇ ಇದ್ದಂಗೆ ಬರ್ಕೊಂಡ್ರು ಏನು ಪ್ರಾಬ್ಲಮ್ ಆಗಲ್ಲ. ಡಿವೈಡಿಂಗ್ ಬೋತ್ ಸೈಡ್ ಬೈ ಅಂತ ಹೇಳಿದ್ದೀನಿ, 2 dy by dx ಡಿವೈಡಿಂಗ್ 2 dy by dx ಡಿವೈಡಿಂಗ್ 2 dy by dx ಅಂತ ಕಟ್ ಮಾಡಿ 2 ಕಟ್ ಆಗುತ್ತೆ, dy by dx ಕಟ್ ಆಗುತ್ತೆ, ಲೈಕ್ ದಿಸ್. ಏನು ಉಳಿತು ಅಲ್ಲಿ, therefore I can write here 1 - x ಸ್ಕ್ವೇರ್, ಇದು ಉಳಿತು d ಸ್ಕ್ವೇರ್ y by dx ಸ್ಕ್ವೇರ್ ಮೈನಸ್ 2 ಕಟ್ ಆಗುತ್ತೆ, ಈ ಮೈನಸ್ ಆಸ್ ಇಟ್ ಎಕ್ಸ್ ಬರ್ಕೊಳ್ಳೋಣ, 2 ಕಟ್ ಆಗುತ್ತೆ. ಓಕೆ, ಎಕ್ಸ್ ಬರ್ದಿದ್ದೀನಿ, dy by dx ಸ್ಕ್ವೇರ್ ಇದೆ ಅದು, ಸೊ ಒಂದು dy by dx ಉಳಿಯುತ್ತೆ ಅಲ್ಲಿ, dy by dx ಫೈನ್, ಈಕ್ವಲ್ ಟು 2 ಕಟ್ ಆಗುತ್ತೆ. ಓಕೆ, dy by dx ಕಟ್ ಆಗುತ್ತೆ, ಏನು ಉಳಿತಲ್ಲಿ a ಸ್ಕ್ವೇರ್ y ಉಳಿಯುತ್ತೆ, ಬರೆಯೋಣ ಪೂರ a ಸ್ಕ್ವೇರ್ y. ಆ a ಸ್ಕ್ವೇರ್ y ಈ ಕಡೆ ತೆಗೆದುಕೊಳ್ಳೋಣ, ಬಿಕಾಸ್ ಮೈನಸ್ ಎಸ್ ಈ ಕಡೆ ಬಂದ ಮೈನಸ್ ಆಗುತ್ತೆ. ಸೊ ಟೋಟಲಿ therefore finally I can write 1 - x ಸ್ಕ್ವೇರ್ ಡಬಲ್ ಡಿಫ್ರೆನ್ಷಿಯೇಷನ್ -x dy by dx, ಈ ಪ್ಲಸ್ ಈ ಕಡೆ ತೊಗೊಂಡ್ರೆ ಮೈನಸ್ ಆಗುತ್ತೆ, ಪ್ಲಸ್ a ಸ್ಕ್ವೇರ್ y ಬೈ ಮೈನಸ್ a ಸ್ಕ್ವೇರ್ y ಆಗುತ್ತೆ, ಈಕ್ವಲ್ ಟು 0. ಫೈನ್, ನಮಗೇನು ಬೇಕು ಚೆಕ್ ಮಾಡ್ಕೊಳ್ಳಿ. ಸಿ ಇಯರ್ 1 - x ಸ್ಕ್ವೇರ್ ಈಸ್ ಡಬಲ್ ಡಿಫ್ರೆನ್ಷಿಯೇಷನ್ minus xx dy by dx minus a square y equal to 0, hence proved, right? So finally ನಿಮಗೆ ಈ ರೀತಿ ಡಿವೈಡ್ ಮಾಡಿದಾಗ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದರೆ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ, ರೈಟ್? ಸ್ವಲ್ಪ ಇದು ಲೆಂದಿ ಮಾಡಿದೆ ಅಂತ ತಿಳಿದಿಲ್ಲ ಅಂತೇಳಿ ನೀವು ಡೈರೆಕ್ಟ್ ಸಹ ಮಾಡ್ಕೊಳ್ಬೋದು, ಇದು ಸಿಂಪಲ್ ಆಗುತ್ತೆ. ಫೈನ್, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಆ್ಯಸ್ ಪರ್ ದ ಏನಪ್ಪ ಅಂದರೆ ಸ್ಕೀಮ್ ಆಫ್ ಎವಲ್ಯೂಷನ್ ವಿಲ್ ಗೆಟ್ ಲೈಕ್ ದಿಸ್ ಮಾರ್ಕ್ಸ್. ನೋಡ್ಕೊಳ್ಳಿ, ಇದೇ ರೀತಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದೇ ರೀತಿ ಎಲ್ಲ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಸ್ಕೋರ್ ಚೆನ್ನಾಗಾಗುತ್ತೆ. ಸೊ
ನಾನು ಈಸಲಿ ಆನ್ಲೈನ್ ಕ್ಲಾಸಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಪಾರ್ಟ್ ಡಿನಲ್ಲಿ ಆ್ಯಸ್ ಪರ್ ದ ಲೇಟೆಸ್ಟ್ ಶೆಡ್ಯೂಲ್ ಏನೇನು ಬರುತ್ತೆ ರೆಕಾರ್ಡೆಡ್ ವಿಡಿಯೋಸ್ ಅವೈಲೇಬಲ್ ಇದೆ. ಮತ್ತು ಡೈಲಿ ಲೈವ್ ಕ್ಲಾಸ್ ಇರುತ್ತೆ 7:45 to 9 o'clock ಅಪ್ ಟು ಎಕ್ಸಾಮ್ಸ್ ಮುಗಿಯೋವರೆಗೂ ಕ್ಲಾಸಸ್ ಇರುತ್ತೆ. ಭಾಳ ರೀಸನೇಬಲ್ ಪ್ರೈಸ್ ಇದೆ. ಇಂಟ್ರೆಸ್ಟ್ ಇತ್ತಪ್ಪ ಅಂತ ನಾನು ತೋರಿಸುವಂಥ ನಂಬರಿಗೆ ವಾಟ್ಸಪ್ ಮಾಡ್ಕೊಳ್ಳಿ. ಪಾರ್ಟ್ ಡಿ ಆಲ್ಮೋಸ್ಟ್ 4 ಕ್ವಶನ್ಸ್ ಆಲ್ಮೋಸ್ಟ್ 5 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಸೊ ಆಲ್ಮೋಸ್ಟ್ ಅಂದರೆ ಎಲ್ಲ ಕ್ವಶನ್ಸಲ್ಲಿ ಕವರ್ ಮಾಡಿರ್ತೇನೆ. ರೆಗ್ಯುಲರ್ ಲೈವ್ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ವಾಟ್ಸಪ್ ಮಾಡ್ಕೊಳ್ಳಿ. ಓಕೆ, ಏನೇ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ರೆಕಾರ್ಡೆಡ್ ವಿಡಿಯೋಸ್ ಅವೈಲೇಬಲ್ ಆಗುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಅವೈಲೇಬಲ್ ಆಗುತ್ತೆ. ಓಲ್ಡ್ ಪೇಪರ್, ಮಾಡಲ್ ಪೇಪರ್ ಸೊಲ್ಯೂಷನ್ಸ್ ಅವೈಲೇಬಲ್ ಆಗುತ್ತೆ. ಓಕೆ, ಇಂಟ್ರೆಸ್ಟ್ ಇತ್ತು ಅಂದರೆ ವಾಟ್ಸಪ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.